ಕೇಸ್ನಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಎರಡನೇ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಸತೀಶ್ ಬಾಬು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. 17ನೇ ಸಿಎಂಎಂ ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾರೆ. ಸತೀಶ್ ಪರ ವಕೀಲರು ನ್ಯಾಯಾಲಯಕ್ಕೆ ಇದೀಗ ಹಾಜರಾಗಿದ್ದಾರೆ. ಏನು ಹೇಳ್ತಾರೆ ಸತೀಶ್ ಬಾಬು ಅನ್ನೋದು ಈಗ ಕುತೂಹಲ. ಎರಡನೇ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಅವರ ವಿಚಾರಣೆ ನಡೆಯುತ್ತೆ. SIT ಟೀಮ್ ಸತೀಶ್ ಬಾಬು ಅವರನ್ನು ಹಾಜರುಪಡಿಸಿದೆ. ಈ ಸತೀಶ್ ಬಾಬು ಅನ್ನೋಂಥ ವ್ಯಕ್ತಿ ಭವಾನಿ ರೇವಣ್ಣ ಅವರ ಸಂಬಂಧಿ ಅಂತ ಹೇಳಲಾಗ್ತಾ ಇದೆ. ಈತ ಕರ್ಕೊಂಡು ಹೋದ ಮಹಿಳೆಯನ್ನ, ಕಿಡ್ನಾಪ್ಗೆ ಒಳಗಾದಂಥ ಮಹಿಳೆಯನ್ನ ಅನ್ನುವಂಥ ಆರೋಪ ಕೂಡ ಇದೆ. ತನಿಖೆ ಮುಂದುವರಿತಾ ಇದೆ. SIT ಇದ್ದು ಇವತ್ತು ನ್ಯಾಯಾಲಯಕ್ಕೆ ಎರಡನೇ ಆರೋಪಿಯನ್ನ ಕಿಡ್ನಾಪ್ ಕೇಸ್ನಲ್ಲಿ ಹಾಜರುಪಡಿಸಲಾಗಿದೆ. ಹಾಗಾಗಿ ಈತ ಏನು ಮಾತನಾಡ್ತಾನೆ, ಏನು ಸಾಕ್ಷ್ಯ ಒದಗಿಸ್ತಾನೆ ಅನ್ನೋದರ ಮೇಲೆ ಬಹುಶಃ ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಾ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸತೀಶ್ ಬಾಬು ಅವರನ್ನ ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತಾ ಇದೆ. ಸತೀಶ್ ಬಾಬು ಅವರ ವಿಚಾರಣೆ ನಡೀತಾ ಇದೆ. ಸತೀಶ್ ಪರ ವಕೀಲರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಸೊ ಏನಾಗುತ್ತೆ ಅನ್ನೋದು ಇನ್ನಷ್ಟು ಅಪ್ಡೇಟ್ ಬರಬೇಕಾಗಿದೆ. ಸತೀಶ್ ಬಾಬು ಅವರನ್ನು ಕೂಡ ಕಸ್ಟಡಿಗೆ ಕೇಳ್ತಾರ SIT ಅಧಿಕಾರಿಗಳು. ಯಾಕಂತಂದ್ರೆ ಅವ್ರನ್ನ ಕೂಡ ವಿಚಾರಣೆ ನಡೆಸಬೇಕಾಗತ್ತೆ. ಈಗ ಅವ್ರನ್ನ ಜಡ್ಜ್ ಎದುರು ಹಾಜರುಪಡಿಸಲಾಗಿದೆ. ಸೊ ಅವರನ್ನು ಕೂಡ ಕಸ್ಟಡಿಗೆ ತಗೊಳ್ತಾರಾ? ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೋರ್ಟ್ನಲ್ಲಿ ಸತೀಶ್ ಬಾಬು ಅರ್ಜಿ ವಿಚಾರಣೆ ನಡೀತಾ ಇದೆ. ಪೊಲೀಸ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಸ್ಟಡಿಗೆ ಕೇಳಿದೆ SIT ಟೀಮ್ ಆಲ್ರೆಡಿ. ಅವರನ್ನು ಕೂಡ ಡೀಟೇಲ್ ಆಗಿ ವಿಚಾರಣೆ ಮಾಡಬೇಕಾಗುತ್ತೆ. ಹಾಗಾಗಿ ASP ಜಗದೀಶ್ ಮನವಿ ಮಾಡಿದ್ದಾರೆ, ಅವರನ್ನು ಕೂಡ ಕಸ್ಟಡಿಗೆ ಕೊಡಿ ಅಂತ. ಸತೀಶ್ ಬಾಬು ಅರ್ಜಿ ವಿಚಾರಣೆ ನಡೀತಾ ಇರತಕ್ಕಂಥದ್ದು ಹಾಗೂ ಅವರನ್ನು ಕೂಡ ಕಸ್ಟಡಿಗೆ ಕೊಡಿ ಅಂತ SIT ಟೀಮ್ ಕೇಳಿದೆ. ASP ಜಗದೀಶ್ ಮನವಿ ಮಾಡಿದ್ದಾರೆ. HD ರೇವಣ್ಣ ಕಿಡ್ನಾಪ್ ಕೇಸಲ್ಲಿ ಸಾಕಷ್ಟು ಅಪ್ಡೇಟ್ ಬರ್ತಾ ಇದೆ. ಯಾಕಂತಂದ್ರೆ ತನಿಖೆ ಸಾಗ್ತಾ ಇದೆ, ಕ್ವಿಕ್ ಆಗಿ ತನಿಖೆ ಸಾಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ನಾವು ನೋಡಿದ್ವಿ HD ರೇವಣ್ಣ ಅವ್ರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಪಡೆದಂಥದ್ದು. ಅವರನ್ನ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಜೊತೆಗೆ ಸಂತ್ರಸ್ತೆಯನ್ನು ಕೂಡ ಕರ್ಕೊಂಡು ಬಂದು ಸ್ಥಳ ಮಹಜರು ಮುಂತಾದ್ದು ನಡೀತಾ ಇದೆ. ಹಾಗೆ ಮತ್ತೊಂದು ಕಡೆ ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಕೂಡ ಸ್ಥಳ ಮಹಜರು ಮತ್ತು ಪರಿಶೀಲನೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಸತೀಶ್ ಬಾಬು ಅವರನ್ನ ಕಸ್ಟಡಿಗೆ ಕೇಳಿದ್ದಾರೆ SIT ಅಧಿಕಾರಿಗಳು. ಕೇಸ್ನಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಎರಡನೇ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಸತೀಶ್ ಬಾಬು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. 17ನೇ ಸಿಎಂಎಂ ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾರೆ. ಸತೀಶ್ ಪರ ವಕೀಲರು ನ್ಯಾಯಾಲಯಕ್ಕೆ ಇದೀಗ ಹಾಜರಾಗಿದ್ದಾರೆ. ಏನು ಹೇಳ್ತಾರೆ ಸತೀಶ್ ಬಾಬು ಅನ್ನೋದು ಈಗ ಕುತೂಹಲ. ಎರಡನೇ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಅವರ ವಿಚಾರಣೆ ನಡೆಯುತ್ತೆ. SIT ಟೀಮ್ ಸತೀಶ್ ಬಾಬು ಅವರನ್ನು ಹಾಜರುಪಡಿಸಿದೆ. ಈ ಸತೀಶ್ ಬಾಬು ಅನ್ನೋಂಥ ವ್ಯಕ್ತಿ ಭವಾನಿ ರೇವಣ್ಣ ಅವರ ಸಂಬಂಧಿ ಅಂತ ಹೇಳಲಾಗ್ತಾ ಇದೆ. ಈತ ಕರ್ಕೊಂಡು ಹೋದ ಮಹಿಳೆಯನ್ನ, ಕಿಡ್ನಾಪ್ಗೆ ಒಳಗಾದಂಥ ಮಹಿಳೆಯನ್ನ ಅನ್ನುವಂಥ ಆರೋಪ ಕೂಡ ಇದೆ. ತನಿಖೆ ಮುಂದುವರಿತಾ ಇದೆ. SIT ಇದ್ದು ಇವತ್ತು ನ್ಯಾಯಾಲಯಕ್ಕೆ ಎರಡನೇ ಆರೋಪಿಯನ್ನ ಕಿಡ್ನಾಪ್ ಕೇಸ್ನಲ್ಲಿ ಹಾಜರುಪಡಿಸಲಾಗಿದೆ. ಹಾಗಾಗಿ ಈತ ಏನು ಮಾತನಾಡ್ತಾನೆ, ಏನು ಸಾಕ್ಷ್ಯ ಒದಗಿಸ್ತಾನೆ ಅನ್ನೋದರ ಮೇಲೆ ಬಹುಶಃ ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಾ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸತೀಶ್ ಬಾಬು ಅವರನ್ನ ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತಾ ಇದೆ. ಸತೀಶ್ ಬಾಬು ಅವರ ವಿಚಾರಣೆ ನಡೀತಾ ಇದೆ. ಸತೀಶ್ ಪರ ವಕೀಲರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಸೊ ಏನಾಗುತ್ತೆ ಅನ್ನೋದು ಇನ್ನಷ್ಟು ಅಪ್ಡೇಟ್ ಬರಬೇಕಾಗಿದೆ.
ಸತೀಶ್ ಬಾಬು ಅವರನ್ನು ಕೂಡ ಕಸ್ಟಡಿಗೆ ಕೇಳ್ತಾರ SIT ಅಧಿಕಾರಿಗಳು. ಯಾಕಂತಂದ್ರೆ ಅವ್ರನ್ನ ಕೂಡ ವಿಚಾರಣೆ ನಡೆಸಬೇಕಾಗತ್ತೆ. ಈಗ ಅವ್ರನ್ನ ಜಡ್ಜ್ ಎದುರು ಹಾಜರುಪಡಿಸಲಾಗಿದೆ. ಸೊ ಅವರನ್ನು ಕೂಡ ಕಸ್ಟಡಿಗೆ ತಗೊಳ್ತಾರಾ? ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೋರ್ಟ್ನಲ್ಲಿ ಸತೀಶ್ ಬಾಬು ಅರ್ಜಿ ವಿಚಾರಣೆ ನಡೀತಾ ಇದೆ. ಪೊಲೀಸ್ ಕಸ್ಟಡಿಗೆ ಕೇಳಿದೆ SIT ಟೀಮ್ ಆಲ್ರೆಡಿ. ಅವರನ್ನು ಕೂಡ ಡೀಟೇಲ್ ಆಗಿ ವಿಚಾರಣೆ ಮಾಡಬೇಕಾಗತ್ತೆ. ಹಾಗಾಗಿ ASP ಜಗದೀಶ್ ಮನವಿ ಮಾಡಿದ್ದಾರೆ, ಅವರನ್ನು ಕೂಡ ಕಸ್ಟಡಿಗೆ ಕೊಡಿ ಅಂತ. ಸತೀಶ್ ಬಾಬು ಅರ್ಜಿ ವಿಚಾರಣೆ ನಡೀತಾ ಇರತಕ್ಕಂಥದ್ದು ಹಾಗೂ ಅವರನ್ನು ಕೂಡ ಕಸ್ಟಡಿಗೆ ಕೊಡಿ ಅಂತ SIT ಟೀಮ್ ಕೇಳಿದೆ. ASP ಜಗದೀಶ್ ಮನವಿ ಮಾಡಿದ್ದಾರೆ. HD ರೇವಣ್ಣ ಕಿಡ್ನಾಪ್ ಕೇಸಲ್ಲಿ ಸಾಕಷ್ಟು ಅಪ್ಡೇಟ್ ಬರ್ತಾ ಇದೆ. ಯಾಕಂತಂದ್ರೆ ತನಿಖೆ ಸಾಗ್ತಾ ಇದೆ, ಕ್ವಿಕ್ ಆಗಿ ತನಿಖೆ ಸಾಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ನಾವು ನೋಡಿದ್ವಿ HD ರೇವಣ್ಣ ಅವ್ರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಪಡೆದಂಥದ್ದು. ಅವರನ್ನ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಜೊತೆಗೆ ಸಂತ್ರಸ್ತೆಯನ್ನು ಕೂಡ ಕರ್ಕೊಂಡು ಬಂದು ಸ್ಥಳ ಮಹಜರು ಮುಂತಾದ್ದು ನಡೀತಾ ಇದೆ. ಹಾಗೆ ಮತ್ತೊಂದು ಕಡೆ ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಕೂಡ ಸ್ಥಳ ಮಹಜರು ಮತ್ತು ಪರಿಶೀಲನೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಸತೀಶ್ ಬಾಬು ಅವರನ್ನ ಕಸ್ಟಡಿಗೆ ಕೇಳಿದ್ದಾರೆ SIT ಅಧಿಕಾರಿಗಳು.